ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ. ಆದರೆ ಬಿಜೆಪಿಯವರು ತಮ್ಮ ಸ್ವಾರ್ಥಕ್ಕಾಗಿ ಏನೇನೋ ಮಾತನಾಡ್ತಾ ಇದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಮುಖವನ್ನ ಇಟ್ಕೊಂಡು ಬಿಜೆಪಿಯವರು ಜನರಲ್ಲಿ ಮತವನ್ನ ಕೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಧಾರ್ಮಿಕ ಸ್ಥಳಗಳಲ್ಲಿ ಮೋದಿ ಮೋದಿ ಅಂದಿದ್ದು ಸರಿಯಲ್ಲ. ಈ ಬಾರಿ ಬಿಜೆಪಿಯವರಿಗೆ ದೇವರೇ ಶಿಕ್ಷೆ ಕೊಡ್ತಾನೆ. ಬಿಜೆಪಿಯವರಿಗೆ ಸೋಲಿನ ಭಯ ಬಂದಿದೆ ಅಂತ ಶಿವರಾಜ್ ತಂಗಡಗಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬದ್ಧತೆ ನಾಯಕ ನೋಡಿ ಸ್ವಾಮಿ, ಧಾರ್ಮಿಕ ಕ್ಷೇತ್ರ ಅದು. ಮತ್ತಿನ್ನೂ ಒಂದು ಕನಕಗಿರಿಯಾಗಿ ಎಂದೆಂದು ಅಂದಾರ ಅಂದಂದ ಕಾಂಗ್ರೆಸ್ ಗೆದ್ದೈತಿ. ಹಿಂದೆ ಇದೇ ಟೈಪ್ ನನಗೆ ಅಂದಿದ್ರು. ಅವಾಗ ಬಿ ಜೆ ಪಿಯವರು ಸೋತರು. ಈ ಸತ್ಯನೂ 100% ಬಿ ಜೆ ಪಿ ಸೋಲ್ತೈತಿ. ಯಾಕಂದ್ರೆ ಅದು ಧಾರ್ಮಿಕ ಕ್ಷೇತ್ರ ಐತಲ್ಲ, ಅದ್ಭುತವಾದಂಥ ಕ್ಷೇತ್ರ ಅದು ಕನಕಾಚಲಪತಿ. ಅಲ್ಲಿ ಯಾರು ಸುಳ್ಳು ಹೇಳ್ತಾರ, ಯಾರು ಇಂಥದ್ದು ಉಪದ್ಯಾಪನೆ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಟ್ಬಿಡ್ತಾನೆ ಕನಕಾಚಲಪತಿ. ನನಗೆ ಗ್ಯಾರಂಟಿ ಐತೆ. ನನಗೆ ಇದೇ ಟೈಪು ಗರುಡೋತ್ಸವ ದಿವಸ ಹಿಂದಿನ ಒಂದು ವರ್ಷದ ಹಿಂದೆ ಇದೇ ಡೈಲಾಗ್ ಹೇಳಿದ್ರು ಅವರು. ಎಸ್, ಅದಕ್ಕೆ ಈ ಸದ ರಾಜಶೇಖರ್ ಕರ್ಕೊಂಡೋಗಿದೆ. ಅವ್ರು ಅನ್ಲಿ ಅಂತಲೇ ಕರ್ಕೊಂಡೋಗಿದ್ವಿ. ಅವ್ರು ಅಂದರು ಆ ಕನಕಾಚಲಪತಿ ಗೊತ್ತಾಗೈತೆ, ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ನಿಶ್ಚಿತವಾಗಲೂ ಈ ಸತಿ ದೇವರೇ ಶಿಕ್ಷೆ ಕೊಡ್ತಾನೆ ಬಿಜೆಪಿ ಅವರಿಗೆ. ಸಿದ್ದರಾಮಯ್ಯನವರಿಗೆ ಒಂದು ಬದ್ಧತೆ ನಾಯಕ.